ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೀಡ್ಸನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ತಾ ಹೋಗಿ. ನಾನಿವತ್ತು ಶುಗರ್ ಬೀಡ್ಸನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬೇರೆ ಬೇರೆ ಕಲರಲ್ಲಿ ಸಿಗುತ್ತೆ. ಹೆಚ್ಚಾಗಿ ಜಾಸ್ತಿ ಯೂಸ್ ಮಾಡೋದಂದರೆ ಶುಗರ್ ಬೀಡ್ಸು, ಗೋಲ್ಡನ್ನೇ. ಎಲ್ಲ ವರ್ಕಿಗೂ ಯೂಸ್ ಮಾಡೋದು ಗೋಲ್ಡು. ಆಮೇಲೆ ಥ್ರೆಡ್ ಕೂಡ ಚೇಂಜ್ ಇದರದ್ದು. ನಾರ್ಮಲ್ ನೀವು ಮಾಡ್ತಿರಲ್ಲ ಚೈನ್ ಸ್ಟಿಚ್ಚು, ಆ ಥ್ರೆಡ್ ಅಲ್ಲ ಇದು. ಸ್ವಲ್ಪ ತೆಳ್ಳಗೆ ಬರುತ್ತೆ, ಇದು ತೆಳ್ಳಗಿರುತ್ತೆ. ಇದರಲ್ಲಿ ಸ್ಟಿಚ್ ಮಾಡಬೇಕು. ಆಮೇಲೆ ನೀಡಲ್ಲು ಐರನ್ ನೀಡಲ್ ಸಿಗುತ್ತೆ ನೋಡಿ, ಅದರಲ್ಲಿ ಮಾಡಬೇಕು. ಐರನ್ ನಂಬರ್ ಇಲ್ಲ ಇದಕ್ಕೆ. ಆಮೇಲೆ ಥ್ರೆಡ್ಡಿಗೆ ಒಂದು ನಾಟ್ ಹಾಕಿಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕಿದ ನಂತರ 2 ಅಥವಾ 3 ಬೀಡ್ಸನ್ನು, ಶುಗರ್ ಬೀಡ್ಸನ್ನು ಸೂಜಿಗೆ ಹಾಕ್ಕೊಂಡು ನೀಟಾಗಿ ಸೇಮ್ ಚೈನ್ ಸ್ಟಿಚ್ ಹಾಕಿದಾಗೆ ಸೇಮ್ ಅದು ಮೇಲೆತ್ತುವಾಗ ಚೈನ್ ಸ್ಟಿಚ್ ಹಾಕ್ತಿದ್ರಿ, ಇದು ಮೇಲೆತ್ತಿದಾಗ ಬೀಡ್ಸ್ ಹಾಕಿ ಅಷ್ಟೇ. ದಾರ ಮೇಲೆ ಬಂದಾಗ ಅದಕ್ಕೆ ಅದೇ ಚೈನಿಗೆ ಬೀಡ್ಸ್ ಹಾಕಿದರೆ ಆಯಿತು ಅಷ್ಟೇ. ಆರಾಮಾಗಿ ಫ್ರೀ ಮೈಂಡಲ್ಲಿ, ಟೆನ್ಷನ್ ಫ್ರೀ ಮಾಡ್ಕೊಂಡು ಮಾಡಿ. ಟೆನ್ಷನ್ ಇದ್ದರೆ ಈ ವರ್ಕ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಬರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಬರಲ್ಲ ಅಂತ ಬಿಡಬೇಡಿ, ಕಲೀರಿ, ಬರುತ್ತೆ, ಎಲ್ಲರಿಗೂ ಬರುತ್ತೆ. ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇ. ಸ್ವಲ್ಪ ಇದು ಕೂಡ ಆ ನೀಡಲ್ಸ್ ಥರನೇ ಸ್ವಲ್ಪ ಟರ್ನ್ ಮಾಡಿ ಅಷ್ಟೇ. ಪ್ರಾಕ್ಟೀಸ್ ಮಾಡುವಾಗಲೂ ಇದೇ ನೀಡಲಲ್ಲೇ ಪ್ರಾಕ್ಟೀಸ್ ಮಾಡಿ. ಸ್ಲೋನೇ ಮಾಡಿ, ನಿಧಾನಕ್ಕೆ ಮಾಡಿ. ವರ್ಕ್ ನೀಟಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ.
ಸೇಮ್ ನಾಟು